ಈ ಪಾರು ಯಾಕೆ ಹಿಂಗಿದ್ದಾಳೆ? ಅವಾಗಿಂದ ನೋಡ್ತಾ ಇದ್ನಿ, ಯಾಕೋ ಫುಲ್ ಡಲ್ ಆಗಿದ್ದಾಳಲ್ಲ. ಯಾಕೆ ಏನಾಗಿರ್ಬೇಕು ಇವಳಿಗೆ? ಕೇಳೋಣ ಅದೆಲ್ಲ. ಯಾಕೆ ಹಿಂಗೆ ಇದ್ದಾಳಲ್ಲ? ಹಿಂಗೆಂದೂ ಇರ್ತಿರ್ಲಿಲ್ಲ ಅವಳು, ಯಾವಾಗಲೂ ಖುಷಿ ಖುಷಿಯಾಗಿರೋಳು. ನೆನ್ನೆ ಕೆಲಸ ಬೇರೆ ಮಾಡಿದ್ದಾಳೆ, ವರ್ಕ್ ಫ್ರಮ್ ಹೋಮ್ ಕೆಲಸ ಬೇರೆ ಸಿಕ್ಕಿದೆ ನೆನ್ನೆ. ಯಾಕೆ ಹಿಂಗಿದ್ದಾಳೆ ಇವಳು? ಪಾರು ಪಾರು, ಯಾಕೆ ಹಿಂಗಿದೆಯಾ? ಯಾಕೇನಾಯ್ತು? ಯಾಕೆ ತುಂಬ ಬೇಜಾರಲ್ಲಿದೆಯಾ? ನಿನ್ನ ಮುಖ ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ನೋಡೋಕ್ಕಾಗ್ತಾ ಇಲ್ಲ ಪಾರು ನನ್ನ ಕೈಲಿ. ಹಂಗಾಗ್ಬಿಟ್ಟೈತಪ್ಪ ನಿನ್ನ ಮುಖ ಎಲ್ಲನ. ಯಾಕೆ ಪಾರು, ಏನಾಯ್ತು? ಏನಿಲ್ಲ ವಿಕ್ಕಿ ಅವರೇ, ಅದೇ ಸುಗುಣತೆಯನ್ನು ಸ್ವಲ್ಪ ನೆನೆಸ್ಕೊಂಡು ತುಂಬ ಬೇಜಾರಾಗೈತೆ. ಅವರಿಗೆ ಈ ಕಿಡ್ನಿ ಫೇಲ್ ಆಗಿದಾವಂತೆ, 2 ಕಿಡ್ನಿನೂ ಫೇಲ್ ಆಗಿದಾವಂತೆ. ಅದಕ್ಕೋಸ್ಕರನ ನಾನು ನಿಜವಾಗ್ಲೂ ನೋಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂಥರ ಬೇಜಾರು ಮನಸ್ಸಿಗೆ, ಅದಕ್ಕೋಸ್ಕರ ನೋಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ? ನಾನು ಅದೇ ಹೇಳಿದ್ದು, ನೋಡಕ್ಕೆ ಹೋಗೋಣ ಅಂತ ಹೇಳಿ. ಸ್ವಲ್ಪ ದಿನ ಇವಾಗ ನೋಡಬೇಕು. ನಾವು ಯಾಕೆ ನೋಡಲಿಲ್ಲ ಅಂತಂದರೆ ಜನ ನೋಡಪ್ಪ ಹೋಗಲಿಲ್ಲ, ಇವನು ಮಗ ಇವನು ಸಾಕಿತ್ತು ಅವ್ರ ಚಿಕ್ಕಮ್ಮ, ನೋಡು ಹೋಗಲಿಲ್ಲ ಚೆನ್ನಾಗಿಲ್ಲ ಅಂದ್ರೂ ಅಂತ ಹೇಳಿ ಇಷ್ಟು ಮಾತುಗಳು ಬರ್ತವೆ. ಮಾತುಗಳೆಲ್ಲ ಓದ್ಕೊಳ್ಳೋದು ಬೇಡ ಅಂತ ಹೇಳಿ ಹೇಳ್ತಾ ಇರೋದು. ಸರಿ ಆಯ್ತು ಹೇಳು, ನೋಡ್ಕೊಂಬರಕ್ಕೆ ಹೋಗೋಣ. ಹೋಗಿ ನೋಡ್ಕೊಂಬಂದ್ರೆ ಆಯಿತು. ಹೋಗ್ರಪ್ಪ, ಹೋಗಿ ನೋಡ್ಕೊಂಡು ನಿಮ್ಮ ಕೈಲಾಗ್ದಿದ್ದ ನೀವು ಒಂದಿಟ್ಟು ದುಡ್ಡು ಪಡ್ಡು ಕೊಡ್ರಿ. ಇವಾಗ ಪಾರು ಹೋಗಿ 1-2 ದಿವಸ ಅಲ್ಲೇ ನೋಡ್ಕೊಳಮ್ಮ ನೀನು ಅವಳ ಜೊತೆಗೆ. ಅವಳು ನೋಡ್ಕೊಂಡ್ಲಲ್ಲ, ಅದಕ್ಕೇನೆ ಇವಾಗ ನೀನು ನೋಡ್ಕೋಬೇಕು. ನೀನು 1-2 ದಿವಸ ಅಲ್ಲೇ ಇದ್ದು ನೋಡ್ಕೆ, ಒಂದಿಟ್ಟು ಆಸ್ಪತ್ರೆ ಖರ್ಚಾಗ್ಲೇಳು, ಅದು ಏನಾಗುತ್ತೆ ತೋರಿಸಿ ಕರ್ಕೊಂಬರ್ರಿ. ದುಡ್ಡೇನು ಇವತ್ತಲ್ಲ ನಾಳೆಗೆ ದುಡಿಬೋದು. ದುಡ್ಡಿಂದ ಯಾವ ಲೆಕ್ಕ? ಪಾಪ ಹೆಂಗಾಗಿ ಅವಳೆ ನೋಡ, ಸರ್ ಬರಲ್ಲಂತೆ, ಹಂಗಾಗಿ ಅವಳೆ. ಅದಕ್ಕೆ ವಿಕ್ಕಿ ಅವರೇ, ಹೋಗೋಣ, ಏನೋ ನಮ್ಮ ಕೈಲಾಗ್ದಷ್ಟು ನಾವು ಕೊಡೋಣ ಅಂತ ಹೇಳಿ. ಎಷ್ಟಾದರೂ ಆಗಲಿ ಬಿಡ್ರಿ. 10 ಲಕ್ಷ ಆಯ್ತು, 10 ಲಕ್ಷನ ಮುಗಿಲೇಳು. ಜೀವಕ್ಕಿನ್ನ ಏನು ಹೆಚ್ಚಲ್ಲ. ಹೆಂಗೋ ಅವರು ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ಬೇಕು. ಅಲ್ಲ, ನಿಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಕ್ಕೈತಲ್ಲ, ಕೆಲಸದ್ದು ಹೆಂಗೆ ಮಾಡ್ತೀಯ ನೀನು? ಅಲ್ಲಿದ್ದರೆ ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲ್ವಲ್ಲ? ಅಯ್ಯೋ, ಕೆಲಸ ಅಷ್ಟು ಹಾಳಾಗೋಯ್ತು. ಅದೇನು ಯಾವಾಗ ಬೇಕಾದರೂ ಮಾಡ್ಕೋಬೋದು. ನಾವು ಯಾವಾಗ ಬೇಕಾದರೂ ಮಾಡ್ಕೊಂಡು ಯಾವಾಗ ಬೇಕಾದರೂ ಸಂಬಳ ತಗೋಬೋದು. ಅದಕ್ಕೇನೆ ಬಿಡು, ಕೆಲಸದ್ದೇನು ಯಾವ ಲೆಕ್ಕ. ಕೆಲಸ ಬೇಕಾದರೆ ಯಾವಾಗಾದರೂ ಮಾಡ್ಕೊತೀನಿ, ಮುಂದಿನ ತಿಂಗಳಿಂದ ಮಾಡ್ಕೊತೀನಿ. ಅವ್ರೇನು ಏನೋ ಅನ್ನೋದಿಲ್ಲ, ನನಗೆ ಪರಿಚಯಸ್ರಲ್ಲ, ಅದಕ್ಕೇನೆ ಏನು ಅನ್ನೋದಿಲ್ಲ. ಇವಾಗ ಸುಮ್ಮನೆ ಹೋಗೋಣ ನಡೀರಿ. ನಾನು ಸ್ವಲ್ಪ ಕೈಲಾಗ್ದಷ್ಟು ನನ್ನ ಅಕೌಂಟಲ್ಲಿ ಇರೋದು ಅಮೌಂಟ್ ಕೊಡ್ತೀನಿ. ಹಾಸ್ಪಿಟ್ಲಲ್ಲಿ ಏನು ಖರ್ಚಾಗುತ್ತೆ ಅದಕ್ಕೆ ನಾವು ನೋಡ್ಕೊಂಡ್ರೆ ಆಯಿತು. ನಾವು ನೋಡ್ಕೊಂಡಿಲ್ಲ ಅನ್ನೋದು ಬೇಡ. ಪಾಪ ಅವ್ರಿಗೆ ಹುಷಾರಿಲ್ಲ ಅನ್ನೋ ವಿಷಯ ಕೇಳಿ ನನಗಂತೂ ಬೇಜಾರಾಗ್ತೈತೆ. ಸರಿ ಆಯ್ತಮ್ಮ. ನೆನ್ನೆನೇ ಹೇಳಿದೆ ನಾನು, ಹೋಗೋಣ ಕಣಮ್ಮ ನೋಡ್ಕೊಂಬರೋಣ ಅಂತ ಹೇಳಿ. ನಾನು ನೆನ್ನೆನೇ ಹೇಳಿದೆ, ನೀನೇ ಬೇಡ ಅಂತ ಹೇಳಿದ್ದು. ನಾನು ಹೇಳಿದೆ ಹೋಗೋಣ ಕಣ್ಪಾರು, ನೋಡೋಣ, ಇಂಥ ಸಮಯದಲ್ಲಿ ನೋಡಬೇಕು ಅಂತ ಹೇಳಿ. ಸರಿ ಆಯಿತು, ಬರ್ರಿ ಹೋಗೋಣ, ಬೇಗ ಹೋಗೋಣ. ಬೇಗ ಹೋದ್ರೆ ಅತ್ಲಾಗೆ ನೋಡ್ಬೋದು. ಬನ್ನಿ ಹೋಗೋಣ. ಅಮೌಂಟು ಸ್ವಲ್ಪ ಬಿಡಿಸ್ಕೋಬೇಕಾಯ್ತು. ನಿನ್ನ ಅಕೌಂಟಲ್ಲಿರೋದು 1 ಲಕ್ಷ ಬಿಡಿಸ್ಕೊಂಡಿದ್ರೆ ಆಗೋದು. ವಿಕ್ಕಿ ಅವರೇ, ದುಡ್ಡು ಏನಕ್ಕೆ ಬಿಡಿಸ್ಕೊಂಡು ಇಕ್ಕಮ್ಮನ? ಅಲ್ಲೆಲ್ಲ ಫೋನ್ಪೇ ಇರುತ್ತೆ, ಫೋನ್ಪೇನಾಗೆ ಮಾಡ್ಬೋದು. ನನ್ನ ಫೋನ್ ಇದೆಯಲ್ಲ, ಎಲ್ಲ ಫೋನ್ಪೇನಲ್ಲೇ ಕಳಿಸ್ತೀನಿ. ಸುಮ್ಮನೆ ಅಮೌಂಟ್ ಎಲ್ಲ ಕ್ಯಾಶ್ ಇಟ್ಕೊಂಡೆ ಎಲ್ಲಾದ್ರೂ ಆಮೇಲೆ ಕಳೆದೋಗ್ಬಿಟ್ರೆ ಕಷ್ಟ. ಈಗ ಯಾರು ಕ್ಯಾಶ್ ಇಟ್ಕೊಳ್ಳಲ್ಲ, ಫೋನಲ್ಲಿ ಇರುತ್ತಲ್ಲ, ಎಲ್ಲ ತಗೋ ಫೋನ್ಪೇ ಮಾಡಿರ್ತಾರೆ, ಎಲ್ಲ ಫೋನಲ್ಲೇ ಕಳಿಸೋದು. ಸುಮ್ಮನೆ ಯಾಕೆ ದುಡ್ಡು ಇಟ್ಕೊಳ್ಳೋದು? ಸುಮ್ಮನೆ 1 ಲಕ್ಷ ದುಡ್ಡು ತೊಗೊಂಡು ಹಾಸ್ಪಿಟ್ಲಲ್ಲೆಲ್ಲ ಯಾಕೆ? ಅಲ್ಲೆಲ್ಲ ಏನಕ್ಕಾದ್ರೂ ಬೇಕಿದ್ರು ನಾನೆಲ್ಲನ ನೋಡ್ಕೊಂತೀನಿ ಬರ್ರಿ. ಅದೇನಿದ್ರು ನಾನು ಅದೇನು ತರಬೇಕು ಏನು ಎತ್ತ, ಅಲ್ಲೇನು ಮೆಡಿಸನ್ ತರೋದಾಗಲಿ ಅದೆಲ್ಲ ನಾನು ಬೇಕಾದ್ರೆ ಫೋನ್ಪೇ ಮಾಡ್ತೀನಿ. ಅಲ್ಲೆಲ್ಲ ಮೆಡಿಕಲ್ಗಳಾಗೆಲ್ಲ ಇರುತ್ತೆ ಫೋನ್ಪೇ. ಏನು ಬೇಕಂದ್ರೂ ನಮಗೆ ಒಂದು ಹೋಟ್ಲಲ್ಲಿ ಹೋಗಲಿ ಎಲ್ಲೋದ್ರೂ ಫೋನ್ಪೇ ಇದ್ದೇ ಇರುತ್ತೆ. ಅದಕ್ಕೇ ಅಲ್ಲಿಗೆ ಹೋದಾಗ ನಾನೆಲ್ಲನ ಫೋನ್ಪೇ ಮಾಡ್ತೀನಿ ನಡೀರಿ. ಬನ್ನಿ ಹೋಗೋಣ. ಅದೇ ಅಕೌಂಟಲ್ಲಿ ಇತ್ತಲ್ಲ, ನಾನು ಅದಕ್ಕೆ ಹೇಳಿದೆ ಏನಕ್ಕಾದ್ರೂ ನಾವು ಸ್ವಲ್ಪ ಖರ್ಚಿಗೆ ಕೊಟ್ರೆ ಆಗುತ್ತೆ ಅಂತ ಹೇಳಿ. ನೋಡಕ್ಕೆ ಹೋಗ್ತೀರಾ ನಮ್ಮ ಸುಗುಣನ? ಅಜ್ಜಿ, ನೋಡಕ್ಕೆ ಹೋಗ್ತೀವಿ. ನಾನು 1-2 ದಿವಸ ಇದ್ದು ಅಲ್ಲೇ ನೋಡಿಕೊಂಡು ಹಾಸ್ಪಿಟ್ಲ್ ಖರ್ಚಾಗಲಿ ಎಷ್ಟಾಗುತ್ತೆ ಬಿಡಜ್ಜಿ. ಏನು ದುಡ್ಡೇನು ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ನಮ್ಮ ಸುಗುಣತೆ ಚೆನ್ನಾಗಿದ್ರೆ ಸಾಕು. ಅವ್ರು ಹೆಂಗ ಚೆನ್ನಾಗಿದ್ರೆ ಯಾವುದು ಇರೋದಿಲ್ಲ. ಅದಕ್ಕೇ ಹಾಸ್ಪಿಟ್ಲ್ ಖರ್ಚು ಅದೆಲ್ಲನ ಇರುತ್ತಲ್ಲ. ನಾನು ಸ್ವಲ್ಪ ದಿನ ಇದ್ದು ಎಷ್ಟಾದರೂ ಖರ್ಚಾಗಲಿ ಬಿಡು. 10 ಲಕ್ಷನೂ ಮುಗಿಲೇಳು. ಯಾಕಂದರೆ ಅವ್ರಿಗೆ ಆಗಿರೋ ಕಾಯಿಲೆ ಅಂಥದ್ದು. ಅದಕ್ಕೆ 10 ಲಕ್ಷನೂ ಬೇಕಾದರೆ ಮುಗಿಲೇಳು. ಅಲ್ಲಿದ್ದರೆ ಏನಕ್ಕಾದ್ರೂ ಹಿಂಗೆ ಬೇಕಾಗುತ್ತೆ. ಅಕೌಂಟಲ್ಲಿ ಐತಲ್ಲ, ನನ್ನ ಅಕೌಂಟಲ್ಲಿ ಬೇಕಾದರೆ ಏನಕ್ಕಾದ್ರೂ ನಾನು ಕೊಡ್ತೀನಿ. ಬಿಡು, ಕೊಡಲಿಲ್ಲ ಅಂಬೋದೇನು, ಇವತ್ತಲ್ಲ ನಾಳೆ ನಾವು ಮನೆ ಕಟ್ಕೋಬೋದು. ಏನು ಲೋನ್ಗಳು ಕೊಡ್ತಾರೆ ಯಾವ ಬ್ಯಾಂಕ್ಗಳಿಗಲ್ಲಿ ಲೋನ್ ತೊಗೊಂಡು ನಾವು ಬೇಕಾದರೆ ಸೈಟಿನ ಮೇಲೆ ಎಲ್ಲಾದರೂ ಲೋನ್ ತೆಗೆದುಬಿಟ್ಟು ಆಮೇಲೆ ಕಟ್ಕೊಂಡ್ರೆ ಆಯಿತು. ಹೆಂಗೋ ಆಗುತ್ತೆ. ಇವಾಗ ಫಸ್ಟು ಅವ್ರ ಪಾಪ ಹುಷಾರಾಗಬೇಕು. ಅವ್ರು ಹುಷಾರಾದ್ರೇ ಮನೇದು ಯಾವ ಲೆಕ್ಕಪ್ಪ ಸಾಕು. ಇವಾಗ ನಮಗೆ ಮನೆ ಐತೆ, ಹೆಂಗೋ ಆಗುತ್ತೆ. ಅವರೇ ಅಂಥವ್ರು ಬಾಡಿಗೆ ಮನೇಲಿ ಇರೋ ಅಂಥವ್ರೇನೇ ಇದು ಮಾಡ್ತಾ ಇದ್ದಾರೆ ಅವರು. ಇವಾಗ ಅತ್ಲಾಗೆ ನಾವು ಹೋಗಿ ನೋಡಿದ್ರೆ ಯಾವುದು ಇರೋದಿಲ್ಲ. ಅವರು ಚೆನ್ನಾಗಿ ಆಗ್ತಾರೆ. 10 ಲಕ್ಷನ ಮುಗಿಲು ಬಿಡಾಜಿ. ಬೇಕಾದ್ರೆ ನನ್ನ ಅಕೌಂಟಲ್ಲಿ ಇರೋದೆಲ್ಲ ಖಾಲಿ ಆದರೂ ಪರವಾಗಿಲ್ಲ.
ಸರಿಯಮ್ಮ ಆಯ್ತು ಹೋಗಿ ನೋಡ್ರಿ. ಏನು ದುಡ್ಡಿಂದ ಯಾವ ಲೆಕ್ಕ, ದುಡ್ಡೇನು ಈ ಕಾಲದಾಗೇನು ಎಲ್ಲಾದರೂ ದುಡ್ಬೋದು, ಮನುಷ್ಯರನ್ನ ತರೋಕ್ಕಾಗಲ್ಲ. ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ ಹೋಗಿರೋ ಮನುಷ್ಯರನ್ನ ಕರ್ಕೊಂಬರೋಕ್ಕಾಗಲ್ಲ ಒಂದ್ಸತಿ ಅಷ್ಟೇನೆ. ಯಾರಿಗೆ ಆಗಲಿ ಜೀವ ತರೋಕ್ಕಾಗಲ್ಲ ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ. ಅದಕ್ಕೆ ಕಣಜ್ಜಿ ಹೋಗಿ ನೋಡ್ಕೊಂಬರ್ತೀವಿ. ಅಯ್ಯೋ ದೇವ್ರೇ, ನಾನು ಮುಂದೆ ಹೋಗತ್ತೆ 10 ಲಕ್ಷ ದುಡ್ಡು ಕಳಿಕೆಂಡ್ಲಿ. ಇವತ್ತು ನೋಡಿ ಕಳಿಕೆಂಡು ಓಟ್ ನಾಟಕ ಆಡ್ಬೇಕಾಯ ಅಂತ ಸಂದರ್ಭ ಬಂತು. ಈ ಓಟ್ ನಾಟಕ ಆಡ್ಬೇಕು ನೋಡಮ್ಮ. ಹೋಗತ್ತ ಇದೊಳ್ಳೆ ಸವಾಸ ತಮ್ಮ, ಇವನಿಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅವಳು ಒಂಥರ ಅದನ್ನೇ ಭಯ ಇಕ್ಕೆ ಬಿಟ್ಟವಳೆ. ಅದಕ್ಕೇನೆ ಅವಾಗಿಂದ ಹೊಳ್ತಾ ಇದ್ಲು, ಸುಮ್ಮನಿರಮ್ಮಗೆ ಹಿಂಗೆ ನಾಟಕ ಆಡು ಅಂತೇಳಿ ಹೇಳ್ದೆ. ಅದಕ್ಕೆ ಅವಳು ಒಪ್ಕೊಂಡ್ಲು, ಕಣಮ್ಮ ಹಿಂಗೆ ಮಾಡ್ಬೋದು ಸುಮ್ಮನೆ. ಇವಾಗ ಏನೇ ಅಂದರೆ ಹೇಳ್ಬೇಡ ನಿನ್ನ ಗಂಡುಗೆ, ಸುಮ್ಮನೆ ಆಸ್ಪತ್ರೆಗೆ ಹೋಗೋದಂತೆ ಹೋಗಿ ನಿಮ್ಮ ಸುಗುಣತೆ ನೋಡ್ಕೊಂಬದಂತೆ, ನೋಡ್ಕೊಂಡು ಅದಕ್ಕೂ ಇದಕ್ಕೂ ಖರ್ಚಾತು ಆಸ್ಪತ್ರೆ ಮೇಲೆ ಅಂತ ಹೇಳು. ಯಾವ್ದಕ್ಕ ಒಂದು ಕೇಳೆ ರಾತ ಅಷ್ಟೇ ಸುಮ್ಮನೆ. ಅದಕ್ಕೆ ಕಟ್ಟಿದ್ದೆ ಇದಕ್ಕೆ ಕಟ್ಟಿದ್ದೆ, ಎಲ್ಲ ಹಾಸ್ಪಿಟ್ಲೆಲ್ಲ ಅದನ್ನ ಕಟ್ಟಿಸ್ಕೊಂಡಿದ್ರು ಇದನ್ನ ಕಟ್ಟಿಸ್ಕೊಂಡಿದ್ರು ಅಂತೇಳಿ ಹೇಳಿದ್ರೆ ಹಾಸ್ಪಿಟ್ಲ್ ಅಂದಮೇಲೆ ಎಲ್ಲ ಸುಮ್ಮನೆ ಆಗ್ತಾರೆ. ಎಷ್ಟು ದುಡ್ಡಿದ್ರೂ ಆಗಿ ಬರೋಲ್ಲ ಆಸ್ಪತ್ರೆಗೆ, ಎಷ್ಟು ದುಡ್ಡು ಇಕ್ಕಿರೂ ಸಾಲದು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಅವಾಗ ಅವಾಗ ಏನಾನ ಅಂತ ತಿರುವಾಡಿಬೋದು. ತಿರುವಾಡ್ದು ಏನಾನವನ್ನು ಬೇಕಾದ್ರೂ ಮಾಡ್ಬೋದು. ಹಂಗೆ ಹೇಳ್ಬೋದು, ಒಳ್ಳೆ ಐಡಿಯಾ ಅಂತೇಳಿ ನಾನು ಅದಕ್ಕೆ ಹೇಳ್ದೆ. ಹೆಂಗನ ಅವನು ಹೋದ. ಸುಗುಣ ನೋಡ್ಕೊಂಬತ್ತೀವಿ ಅಂತ ಹೋಗಿ ಹೆಂಗ ಸುಗುಣಗೆ ಅವಳು ಶಾನೆ ಇಳಿದ್ಕೊಂಡು ಅದನ್ನು ಯಾವತ್ತು ಆಸ್ಪತ್ರೆಗೆ ಇಕ್ಕಿದ್ವಿ ಅಂತ ಹೇಳ್ಬೋದು. ಇವಾಗ ಹೇಳಿರ ಅವನೇನಿಲ್ಲ ಅವಳನ್ನ ಚಂದಾಗಿ ಒದ್ಬಿಡ್ತಾನೆ. ಅಕೌಂಟ್ನ ಕಟ್ಕೊಂಡ್ಲು ಬೇಡ ಅಂದಂಗೆಲ್ಲ ಕೇಳಲಿಲ್ಲ, ಹಿಂಗೆ ಅಂತೇಳಿ ಚಂದಾಗಿ ಒದ್ಬಿಡ್ತಾನೆ. ಅದಕ್ಕೇನೆ ನನಗೆ ಹೇಳ್ಬೇಡ ಕಣಮ್ಮ ಅಂತ ಹೇಳಿದ್ದು. ಬಿಡತ್ತ ಇವಾಗ ಅವ್ರ ಮೇಲೆ ಹಾಕಿರಾತು. ಅವ್ನಿಗೆ ಗೊತ್ತಾಗಲ್ಲ. ನೀನು ನನಗೆ ಗೊತ್ತಾಗ್ಬಿಟ್ರೆ ಚಂದ ಕೊಯ್ದ್ಬಿಡ್ತಾನೆ. ಮೊದಲೇ ಸುಟ್ಟು ನಾನು ಒಳ್ಳೆನಲ್ಲ, ಚಂದ ಕೊಯ್ದ್ಬಿಡ್ತಾನೆ ಕಣಮ್ಮ. ಅತ್ತೆ ಅಮ್ಮವು ಇವಾಗ ಹೆಂಗೆ ಆಸ್ಪತ್ರೆಗೆ ಹೋಗಿರ್ತಿರೋದು ಅದಕ್ಕೆ. ಮತ್ತು ಇವಾಗ ಅವಳು ಹೋಗ್ತಾನೆ ಇರಲಿಲ್ಲ, ಅವಳು ನೋಡೋಕೆ ಹೋಗ್ತಾನೆ ಇರಲಿಲ್ಲ. ಇವಾಗ ಹೆಂಗೆ ಆಸ್ಪತ್ರೆಗನ್ಯಾವ ಆಸ್ಪತ್ರೆಗೆ ಅದಕ್ಕೂ ಇದಕ್ಕೂ ಕೊಟ್ಟೆ. ಅಲ್ಲಿ ಅದಕ್ಕನ ಮೆಡಿಸನ್ ತಗೊಂಬರ್ರಿ ಅಂದರು. ಅದಕ್ಕೆ ತಂದೆ ಇದಕ್ಕೆ ತಂದೆ, ಅದಕ್ಕೆಲ್ಲ ಖರ್ಚಾಯ್ತು ಅಂತ ಹೇಳಿ ಹೇಳ್ಬಿಡೋಣ ಅಂತ. ಅದಕ್ಕೇನೆ ಹಂಗೆ ಇವಾಗ ಸುಗುಣಿಗೆ ಹಿಂಗೆ ಆಗೈತಲ್ಲ, ಅದೇ ವಾಸೆ ಅಮ್ಮಂಗೆ. ಅದಕ್ಕೆ ಬಿಡತ್ತೆ ಇವಾಗ ಹೆಂಗನ ನೋಡಕ್ಕೆ ಹೋದಂಗೂ ಆಗುತ್ತೆ. ಅವಳು ದುಡ್ಡಿಂದು ಹೆಂಗೆ ಹೇಳ್ದಂಗೆ ಆಗುತ್ತೆ. ಇವಾಗ ಹೇಳಿ ಕರ್ಕೊಂಡು ಹೋಗಿದ್ದೀವಲ್ಲ ಇಲ್ಲಿಂದ, ನೀನು ಬಿಡು ದುಡ್ಡಿಂದ ಯಾವ ಲೆಕ್ಕ ಅಂತ ಹೇಳಿ. ಗೊತ್ತಾಗೋದಿಲ್ಲ ಅವ್ನಿಗೆ, ಹೆಂಗೆ ಅಂದ್ರೂ ಗೊತ್ತಾಗೋದಿಲ್ಲ. ನೋಡಮ್ಮ ಎಲ್ಲ ನಾವು ರೂಪಾಯಿಗೆ ಎಂಟಣಿ ಲೆಕ್ಕ ಹಾಕ್ತೀವಿ. ಯಾರಿಗಾನ ಬಂದವ್ರೆ ಭಿಕ್ಷಕರು 1 2 ರೂಪಾಯಿ ಕೊಡ್ರಿ ಅಂತ ಹೇಳಿ ಯಾರನ್ನ ಬಂದವ್ರೆ ಅಂದರೆ ಕೊಡೋಕ್ಕಿಂತ ಮುಂದೆ ನೋಡ್ತೀವಿ 10 ರೂಪಾಯಿ 5 ರೂಪಾಯಿ ಲೆಕ್ಕ ಹಾಕ್ತೀವಿ. ನೋಡಿ ಇವಾಗ 10 ಲಕ್ಷ ರೂಪಾಯಿ ದುಡ್ಡು 1 ರೂಪಾಯಿ ಇಲ್ದಂಗೆ ಗೊತ್ತಲ್ಲ. ಅದೇ ದೇವ್ರಿ ಏನಪ್ಪ ಇದು ಅನಿಸುತ್ತೆ ನಿಜವಾಗ್ಲೂ. ತುಂಬ ಬೇಜಾರಾಗುತ್ತಮ್ಮ ತಾಯಿ. ಏನು ಮಾಡೋದು ಏನೋ, ಹುಡುಗಿಗೆ ಯಾಕೆ ಬುದ್ಧಿಲ್ವೋ ಇಂಥ ಕೆಲಸ ಮಾಡ್ಕೊಂತು ಅಮ್ಮಂಗಾಗುತ್ತೆ ಹೋಗತ್ತೆ. ಅಲ್ಲ ಎಂಥದ್ದು ಮಾಡ್ಕೊಂತಪ್ಪ ಅಮ್ಮಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗೈತಂತ ಮೋಸ ಮಾಡೋರು ಇರ್ತಾರಂತೆ. ಈಗ ಇದು ಮನೆಯಾಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ಇಲ್ಲದಿದ್ದು ಮಾಡ್ತು. ನಾನು ತಿಕ್ಳಂತ ನಾ ಎಪ್ಪು ಹೇಳಿಲ್ಲ. ಅವ್ನಿಗೆ ಹೇಳಿರಿ ಏನಿಲ್ಲ, ನಾನು ಹಂಗೆ ಹಿಂಗೆ ಅದು ನನ್ನ ಮಗ ಹಿಂಗೆ ಅಂತ ಊರು ತುಂಬ ಹೇಳ್ಕೊಂಬತ್ತಾನ. ಅವ್ನು ಒಳ್ಳೆನಲ್ಲ ನಮ್ಮ ಅಯ್ಯಪ್ಪ ಅದಕ್ಕೆ ಅಂತಾಗೆ ಯಾತು ಹೇಳಿಲ್ಲ ನಾನು. ಯಾತು ಹೇಳಕ್ಕೆ ಹೋಗಿಲ್ಲ. ಬಿಡು ಹೇಳ್ಬೇಡ, ಅವ್ನು ಮೊದಲೇ ಒಳ್ಳೆನಲ್ಲ ಯಾಕೆ ಬೇಕತ್ತ. ಒಳ್ಳೆನಲ್ಲ ಅವನು, ಸುಮ್ಮನಿರ ಅಂತ ನನ್ನ ಮಗ ಅಲ್ಲ ಅವನು. ತಿಕ್ಳು ನನ್ನ ಮಗ ಒಳ್ಳೆನಲ್ಲ ಅವ್ನು. ತಿರ್ಗ ಅದು ಇದು ಮಾತಾಡ್ತಾ ಬಾಯ್ ಬಿಟ್ಬಿಡ್ತಾನೆ ಅಂತ ಓಟು ಯಾವಳ ಅವ್ನಿಗೆ ಹೇಳಲೇಬೇಡ, ಸುಮ್ಮನಿರು. ಸುಗುಣನ್ ನೋಡಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಪಾರು ವಿಕಿನ ಕರ್ಕೊಂಡು ಸುಗುಣನ್ ನೋಡಕ್ಕೆ ಹೋದ್ಲು. ಹೆಂಗೆ ಅವಳ ಮೇಲೆ ಹಾಕ್ಬೋದು ಆಸ್ಪತ್ರೆಗೆ, ಅದಕ್ಕೂ ಇದಕ್ಕೂ ಖರ್ಚು ಮಾಡಿದೆ ದುಡ್ಡು ಅಂತೇಳಿ ಹಾಕ್ಬೋದು ಅಂತೇಳಿ ಹೋಗಿ ಅವಳೆ. ಏನಾಗುತ್ತೋ ಏನೋ ನೋಡ್ತಾ ಇರಿ, ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.